Hello everyone, welcome to our Marketing Cloud Connect session number 2, hands-on session. And here, ನಿಮಗೆಲ್ಲ ನೆನಪಿದ್ದಂಗೆ I have two logins. ಒಂದು this is Salesforce CRM login and Marketing Cloud login ಆಗಿದ್ದೀನಿ. So on 17th September, 16th September, sorry, 16th December, we discussed there are 6 steps. Step 1, 2, 3 ಮುಗಿದಿದೆ. Step 4, 5, 6 ಕಂಪ್ಲೀಟ್ ಮಾಡಬೇಕು. ಸೊ ಈ ಪ್ರೋಸೆಸ್ ಅಲ್ಲಿ ನಿಮಗೆ 2 ಯೂಸರ್ ನೇಮ್ ಪಾಸ್ವರ್ಡ್ ನೆನಪಿರಬೇಕು, ಪ್ರಿಫರಬ್ಲಿ ನೆನಪಿಟ್ಕೊಳ್ಳಿ. ಸೊ ಸೆಕೆಂಡ್ ಯೂಸರ್ ನೇಮ್ ಪಾಸ್ವರ್ಡ್ ಬಂದು ಸೊ ಇದು ಸೇಲ್ಸ್ಫೋರ್ಸ್ CRM ಅಡ್ಮಿನ್ ಅಂಡ್ ದಿಸ್ ಇಸ್ SFMC. ಈ ಎರಡರದ್ದು ಯೂಸರ್ ನೇಮ್ ಪಾಸ್ವರ್ಡ್ ನಿಮಗೆ ನೆನಪಿರಬೇಕು. ಸೊ ಇದು ಯೂಸರ್ ನೇಮು, ಇದು ಪಾಸ್ವರ್ಡ್ ನಾನು ನೆನಪಿದೆ. ಸೊ ಈಗ ನಾವು 2 ಸತಿ ಕನೆಕ್ಟ್ ಬಟನ್ ಮಾಡ್ತೀವಿ. ಸೊ ಕೆಲವೊಂದು ಪಿಕ್ಚರ್ಸ್ ಅಲ್ಲಿ ಡ್ರಾ ಮಾಡಿ ಹೇಳ್ತೀನಿ. ಸೊ ಈಗ ನಮ್ಮ ಹತ್ರ ಬ್ಲೂ ಕಲರ್ ಅಲ್ಲಿ ಸೇಲ್ಸ್ಫೋರ್ಸ್ CRM, ಆರೆಂಜ್ ಕಲರ್ ಅಲ್ಲಿ ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್ ಡ್ರಾ ಮಾಡಿ. ದಿಸ್ ಇಸ್ ಸೇಲ್ಸ್ಫೋರ್ಸ್ CRM. ನೀವು ತುಂಬಾ ಜಾಸ್ತಿ ಸ್ಟೆಪ್ಸ್ ಮಾಡೋದು ಇಲ್ಲೇ. ನೆಕ್ಸ್ಟ್ SFMC ಸೇಲ್ಸ್ಫೋರ್ಸ್ CRM. ಇಲ್ಲಿ ಸಿಂಪಲ್ ಆಗಿ ಕನೆಕ್ಟ್ ಅಂತ ಬಟನ್ ಇರುತ್ತೆ, ತೋರಿಸ್ತೀನಿ ಅದನ್ನ. ಕನೆಕ್ಟ್ ಅಂತ ಬಟನ್ ಇದೆ. ಫಸ್ಟ್ ಕ್ಲಿಕ್ ಮಾಡೋದು ನೀವು SFMC ನೆನ್ಪಿಟ್ಕೊಳ್ಳಿ. ಕನೆಕ್ಟ್ ಅಂತ ಬಟನ್ ಇದೆ SFMC, ಫಸ್ಟ್ ಕ್ಲಿಕ್ ಮಾಡ್ತೀರಾ. ಸೆಕೆಂಡ್ ಕನೆಕ್ಟ್ ಬಟನ್ ವಿಲ್ ಬಿ ಡೂಯಿಂಗ್ ಇಟ್ ಫ್ರಮ್ ಸೇಲ್ಸ್ಫೋರ್ಸ್ CRM. ಕನೆಕ್ಟ್ ಬಟನ್ ಕ್ಲಿಕ್ ಮಾಡೋದು ಎಲ್ಲಿ ಅಂತ. ಇದು ಆರ್ಗ್ ಟು ಆರ್ಗ್ ಕನೆಕ್ಷನ್ ಇದೆ. ದಿಸ್ ಇಸ್ ಯುವರ್ ಆರ್ಗ್, ದಿಸ್ ಇಸ್ ಆರ್ಗ್ ಅಂತ ಕರಿತೀವಿ ನಾವು. ಆರ್ಗ್ ಟು ಆರ್ಗ್ ಕನೆಕ್ಷನ್ ಆಗುತ್ತೆ ಫಸ್ಟ್, ಮುಗೀತಲ್ಲಿಗೆ. ಇಮೇಲ್ ಸೆಂಡ್ ಆಗಬೇಕು ಅಂದ್ರೆ ಪ್ರಾಬಬ್ಲಿ ಪುಟ್ಟರಾಜಿಗೆ ಅದು ಇಶ್ಯೂ ಬರ್ತಾ ಇದೆ. ನೆಕ್ಸ್ಟ್ ನಾವು ಮಾಡೋದು 1-to-1 ಯೂಸರ್ ಕನೆಕ್ಷನ್. ಅದನ್ನ SFMC ಮಾಡೋದು 1-to-1 ಯೂಸರ್ ಕನೆಕ್ಟ್. ಇದನ್ನ ಎಲ್ಲಿ ಮಾಡ್ಬೇಕು ನಾವು? SFMC ಮಾಡ್ಬೇಕು. ಎಲ್ಲಿ ಡ್ರಾ ಮಾಡಿದೀನಿ ಅಲ್ಲಿ. ಸೊ ಏನ್ ಕೊಡ್ಬೇಕು ಅದನ್ನ ಹೇಳ್ತೀನಿ. ಕನೆಕ್ಟ್ ಬಟನ್ ನಂಬರ್ 1, ಕನೆಕ್ಟ್ ಬಟನ್ ನಂಬರ್ 2 ಅಂಡ್ 1-to-1 ಯೂಸರ್ ಕನೆಕ್ಟ್ ಮಾಡಬೇಕು. 1-to-1 ಯೂಸರ್ ಕನೆಕ್ಟ್ ಇಮೇಲ್ ಸೆಂಡ್ಗೆ. ಆರ್ಗ್ ಟು ಆರ್ಗ್ ಕನೆಕ್ಟ್ ಮಾಡ್ತಾ ಇರೋದು ನಾವು ಡೇಟಾ ಆಕ್ಷನ್. ಯಾವುದು? ಆರ್ಗ್ ಟು ಆರ್ಗ್ ಕನೆಕ್ಟ್ ಮಾಡ್ತಾ ಇರೋದು ಡೇಟಾ ಎಕ್ಸ್ಚೇಂಜ್ಗೆ. 1-to-1 ಯೂಸರ್ ಕನೆಕ್ಟ್ ಮಾಡೋದು ಇಮೇಲ್ ಸೆಂಡ್. ಸೊ ಈ ಪಿಕ್ಚರ್ನ ನಾನು ಪ್ರಿಂಟ್ ಸ್ಕ್ರೀನ್ ತಗೊಂಡಿದ್ದೀನಿ. ಈಗ ನಾನು 2 ಸತಿ ಕನೆಕ್ಟ್ ಬಟನ್ ಹೊಡಿಬೇಕು. ದರ್ ಆರ್ ಕಪಲ್ ಆಫ್ ಮೋರ್ ಸ್ಟೆಪ್ಸ್. ಸೊ ಈಗ ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್ ಬಂದು ನೆನ್ನೆ ಮಾಡಿರೋ 3 ಸ್ಟೆಪ್ ಮುಗ್ದಿದ್ರೆ ಸೇಲ್ಸ್ಫೋರ್ಸ್ CRM ಅಲ್ಲಿ ಸೆಟಪ್ ಬಂದು ಆಪ್ಸ್ ಸೇಲ್ಸ್ಫೋರ್ಸ್ ಇಂಟಿಗ್ರೇಷನ್ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನಿಮ್ಮ ಹತ್ರ ಕನೆಕ್ಟ್ ಅಂತ ಒಂದು ಬಟನ್ ಇರಬೇಕು. ಇಲ್ಲ ಅಂದ್ರೆ ನನಗೆ ಹೇಳಿ. ಈಗ ಏನು ನೋಡ್ಕೊಳಕ್ ಹೋಗ್ಬಿಡಿ. ಈ ಕನೆಕ್ಟ್ ಬಟನ್ ನ ಕ್ಲಿಕ್ ಮಾಡ್ತೀರಾ. ಸೊ ಆ ಪಿಕ್ಚರ್ ನ ನೆನ್ಪಿಟ್ಕೊಳ್ಳಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಕನೆಕ್ಟ್ ಬಟನ್ ಕ್ಲಿಕ್ ಮಾಡೋದು ನೀವು SFMC, ದಟ್ ಇಸ್ ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್ ಅಲ್ಲಿ ಸೆಟಪ್ ಅಲ್ಲಿ ಆಪ್ಸ್ ಸೇಲ್ಸ್ಫೋರ್ಸ್ ಇಂಟಿಗ್ರೇಷನ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ನೀವು ಕ್ಲಿಕ್ ಓಕೆ, ನಿಮ್ಗೆ ನೆಕ್ಸ್ಟ್ ಸ್ಕ್ರೀನ್ ಅಥವಾ ಪಾಪ್ಅಪ್ ಬರುತ್ತೆ. ಇಲ್ಲಿ ಸೇಲ್ಸ್ಫೋರ್ಸ್ CRM ಅಡ್ಮಿನ್ ಯೂಸರ್ ನೇಮ್ ಪಾಸ್ವರ್ಡ್ ಅಥವಾ API ಯೂಸರ್ ನೇಮ್ ಪಾಸ್ವರ್ಡ್ ಕೊಡಬೇಕು. ಇದನ್ನ ಕನೆಕ್ಟ್ ಮಾಡಿದಾಗ ನಿಮ್ಗೆ ಅಲೋ ಆಕ್ಸೆಸ್ ಕೇಳುತ್ತೆ, ಅಲೋ. ಸೊ ಇದು ನಿಮ್ಮ ಮೊದಲನೇ ಕನೆಕ್ಟ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಇದು ಕನೆಕ್ಟ್ ಆದ್ಮೇಲೆ ಕನೆಕ್ಟ್ ಆಗೋಗಿದೆ. ಈ 2 ಇನ್ಫಾರ್ಮೇಶನ್ ಪಾಪ್ಅಪ್ ಆಗಬೇಕು. ಸೇಲ್ಸ್ಫೋರ್ಸ್ ಸಿಸ್ಟಮ್ ಯೂಸರ್ ನೇಮ್ ಪಾಸ್ವರ್ಡ್ ಮತ್ತೆ ಸೇಲ್ಸ್ಫೋರ್ಸ್ ಆರ್ಗ್ ID ಅಂತ ಬರುತ್ತೆ. ಸೊ ಈಗ
50% ಆಫ್ ಕನೆಕ್ಟ್ ಮುಗೀತು. ನೆಕ್ಸ್ಟ್, ಅಕಾರ್ಡಿಂಗ್ ಟು ದಿ ಪಿಕ್ಚರ್ ಯು ಹ್ಯಾವ್ ಟು ಕನೆಕ್ಟ್ ಇಟ್ ಹಿಯರ್. ಇಲ್ಲಿ ಸೇಲ್ಸ್ ಫೋರ್ಸ್ CRM ಅಲ್ಲಿ ಇಲ್ಲಿ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್, ಸೇಲ್ಸ್ ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್ ಅಲ್ಲಿ ಕನೆಕ್ಟ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ಸೇಲ್ಸ್ ಫೋರ್ಸ್ CRM ಬರ್ತೀರಾ. ಸೇಲ್ಸ್ ಫೋರ್ಸ್ CRM ಅಲ್ಲಿ ದಿ ವೆರಿ ಫಸ್ಟ್ ಥಿಂಗ್ ವಾಟ್ ಯು ಪೀಪಲ್ ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಗೋ ವಿತ್ ಕನೆಕ್ಟೆಡ್ ಮ್ಯಾನೇಜ್ ಆ್ಯಪ್ ಹೋಗ್ಬೇಕು. ಎಲ್ಲ ಸ್ಟೆಪ್ಸ್ ಬರ್ಕೊಡ್ತೀನಿ. ಮ್ಯಾನೇಜ್ ಆಪ್ಸ್ ಅಲ್ಲಿ ಕನೆಕ್ಟೆಡ್ ಆಪ್ಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಕನೆಕ್ಟೆಡ್ ಆಪ್ಸ್ ಅಲ್ಲಿ ಸೇಲ್ಸ್ ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್ ಇರುತ್ತೆ. ಇದು ಇಲ್ಲಿ ಮ್ಯಾನೇಜ್ ಆಪ್ಸ್ ಅಲ್ಲಿ ಕನೆಕ್ಟೆಡ್ ಆಪ್ಸ್ ಕ್ಲಿಕ್ ಮಾಡ್ತೀರಾ. ಸೇಲ್ಸ್ ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ಯು ಹ್ಯಾವ್ ಟು ಡೂ ಮೈನರ್ ಚೇಂಜ್. ಎಡಿಟ್ ಪಾಲಿಸೀಸ್ ಮಾಡಿ. ಪರ್ಮಿಟೆಡ್ ಯೂಸರ್ಸ್ ಇದೆ, ಇಟ್ ಶುಡ್ ಬಿ ಅಡ್ಮಿನ್ ಅಪ್ರೂವ್ಡ್ ಯೂಸರ್ಸ್ ಆರ್ ಪ್ರೀ ಆಥರೈಸ್ ಸೆಲೆಕ್ಟ್ ಮಾಡಬೇಕು. ಓಕೆ. IP ರಿಲ್ಯಾಕ್ಸೇಷನ್ ಇದ್ರೆ ರಿಲ್ಯಾಕ್ಸ್ ಮಾಡಬೇಕು ಆ್ಯಂಡ್ ಸೇವ್ ಮಾಡಬೇಕು. ಎರಡು ಸರಿ. ವಾಟ್ ಈಸ್ ನೆಕ್ಸ್ಟ್? ಈ ಎಡಿಟ್ ಪಾಲಿಸೀಸ್ ಮಾಡಿದ ಮೇಲೆ ಸೇಲ್ಸ್ ಫೋರ್ಸ್ CRM ಅಲ್ಲಿ ಪರ್ಮಿಷನ್ ಸೆಟ್ಸ್ ಇರುತ್ತೆ. ನಿನ್ನೆ ಕ್ರಿಯೇಟ್ ಮಾಡಿದ್ದು ಸ್ಟೆಪ್ 3 ಅಲ್ಲಿ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟೆಡ್ ಆಪ್ ಅಂತ ಇದೆ. ಇದೇ ಹೆಸರಲ್ಲಿ ಮಾಡಿದೀವಿ ನಾವು. ಇದನ್ನ ಸೆಲೆಕ್ಟ್ ಮಾಡಿ ಸೇವ್ ಮಾಡಿ. ದಿಸ್ ಇಸ್ ಒನ್ ಸ್ಟೆಪ್. ಈಗ ನಾವು ಮಾಡ್ತಾ ಇರೋದು ಇನ್ನೊಂದು ಕನೆಕ್ಟ್. ಲೆಟ್ ಮೀ ಗೋ ಟು ಪಿಕ್ಚರ್ಸ್, ಸ್ಕ್ರೀನ್ಶಾಟ್ಸ್, ಕಟ್ ಮಾಡಿ. ಲೆಟ್ ಮೀ ಪುಟ್ ಇಟ್ ಆನ್ ದಿ ಡೆಸ್ಕ್ಟಾಪ್. ಸೊ SFMC ಇಂದ ಕನೆಕ್ಟ್ ಬಟನ್ ಕ್ಲಿಕ್ ಮಾಡಾಯ್ತು. ಈಗ ಸೇಲ್ಸ್ ಫೋರ್ಸ್ CRM ಅಲ್ಲಿ ಕನೆಕ್ಟ್ ಬಟನ್ ಕ್ಲಿಕ್ ಮಾಡಬೇಕು. ಓಕೆ. ಈಗ ನಾನು ಸೇಲ್ಸ್ ಫೋರ್ಸ್ CRM ಅಲ್ಲಿ ಇದ್ದೀನಿ. ಇಲ್ಲಿ ಪ್ಲಸ್ ಸಿಂಬಲ್ ಇರುತ್ತೆ, ಕ್ಲಿಕ್ ಮಾಡಿ. ಇಲ್ಲಿ ಮಾರ್ಕೆಟಿಂಗ್ ಕ್ಲೌಡ್ ಅಂತ ಇದೆ, ಇದೊಂದು ಅಪ್ಲಿಕೇಶನ್. ಇದನ್ನ ಕ್ಲಿಕ್ ಮಾಡಿ. ಇನ್ ದಿಸ್ ಪ್ರೋಸೆಸ್ 2-3 ಸ್ಕ್ರೀನ್ ಬರುತ್ತೆ. ನಾವೆಲ್ಲೂ ಏನು ಕ್ಲಿಕ್ ಮಾಡಲ್ಲ. ಸೊ ವೆರಿಫೈ ರಿಮೋಟ್ ಸೈಟ್ ಅಂತ, ಯಾಕಂದ್ರೆ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರಲ್ಲ ಅದಕ್ಕೆ ಎಸ್ ಕೊಡಬೇಕು, ಓಕೆ ಕೊಡ್ಬೇಕು. ವೆಯ್ಟ್ ಮಾಡ್ತೀರಾ, ಸ್ಕ್ರೀನ್ ಲೋಡ್ ಆಗುತ್ತೆ. ಆಟೋಮೆಟಿಕ್ ಸೆಟಪ್ ಮತ್ತು ಮ್ಯಾನ್ಯುಯಲ್ ಸೆಟಪ್ ಇರುತ್ತೆ. ಸೊ ದಿಸ್ ವಿಲ್ ಬಿ ಅನ್ ಆಟೋಮೆಟಿಕ್ ಸೆಟಪ್. ಸ್ಟಾರ್ಟ್ ವಿಜಾರ್ಡ್ ಕ್ಲಿಕ್ ಮಾಡಿ. ಇಲ್ಲಿ 3 ಸ್ಕ್ರೀನ್ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಡಪ್. IP ಅಡ್ರೆಸ್ ಅಲೌ ಲಿಸ್ಟು, ಪರ್ಮಿಷನ್ ಸೆಟ್ ಇವೆರಡು ಇದೆಯಾ ಅಂತ ಚೆಕ್ ಮಾಡ್ಕೋತೀವಿ. ಪರ್ಮಿಷನ್ ಸೆಟ್ ಅಲ್ಲಿ ಇವೆರಡು ಕೊಟ್ಬಿಟ್ಟಿದೀವಿ ಆಲ್ರೆಡಿ. IP ಅಡ್ರೆಸ್ ಆಲ್ರೆಡಿ ಕಾನ್ಫಿಗರ್ ಆಗಿರುತ್ತೆ. ಐ ಅಗ್ರಿ ಆ್ಯಂಡ್ ಕನೆಕ್ಟ್. ಕಾನ್ಫಿಗರ್, ಇದು ಕಾನ್ಫಿಗರ್ ಇದೆ, ಇನ್ನು ಕನೆಕ್ಟ್ ಬಟನ್ ಬರಲ್ಲ, ನೆಕ್ಸ್ಟ್ ಬರುತ್ತೆ. ಸೊ ಈ ಸಿನಾರಿಯಲ್ಲಿ ಈಗ ನಿಮ್ಗೊಂದು ಕನೆಕ್ಟ್ ಬಟನ್ ಬರುತ್ತೆ. ಈ ಕನೆಕ್ಟ್ ಬಟನ್ ಬಂದಾಗ ಇಲ್ಲಿ ನೀವು ಲಾಗಿನ್ ಆಗಿದ್ರೆ ಅದು ಆಟೋಮೆಟಿಕ್ಲಿ ಕ್ರೆಡೆನ್ಷಿಯಲ್ಸ್ ತಗೊಳುತ್ತೆ. ಅಲ್ಲಿ ಕ್ಲಿಕ್ ಆನ್ ಕನೆಕ್ಟ್ ಟು ಮಾರ್ಕೆಟಿಂಗ್ ಕ್ಲೌಡ್. ಇನ್ನು ಡೀಟೇಲ್ ಆಗಿದೆ, ಫಸ್ಟ್ ಇಷ್ಟನ್ನು ಮುಗಿಸಿ. ಇದು ವರ್ಕ್ ಆಯಿತು ಅಂದರೆ ದೆನ್ ವಿಲ್ ಗೋ ಇನ್ ಡೀಟೇಲ್, ಡೀಪ್ ಡೈವ್ ಮಾಡಿಕೊಂಡು ಹೆಂಗೆ ಮಾಡಬೇಕು, ಡಿಸ್ಕನೆಕ್ಟ್ ಮಾಡೋದು ಸಿನಾರಿ ಯಾವಾಗ. ಇದು ಬರೀ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕಲಿ ನಿಮಗೆ ನೆಕ್ಸ್ಟ್ ಸ್ಕ್ರೀನ್ ಬರುತ್ತೆ. ಯಾಕೆ ಬರುತ್ತೆ? ಕೆಲವೊಂದು ಸತಿ ಬರಲ್ಲ, ಬಿಕಾಸ್ ಒಂದೇ ಬ್ರೌಸರಲ್ಲಿ ನಿಮಗೆ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ನೀವೇನೇನು ನೋಡ್ತೀರಾ, ನನ್ನ ಯೂಸರ್ ನೇಮ್ ನೋಡ್ತೀರಾ. ವಾಟ್ ಈಸ್ ದಟ್ ವಿ ಆರ್ ಯೂಸಿಂಗ್ ಫಾರ್? ದಿಸ್ ಇಸ್ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟರ್ ಸೆಟ್. ಇಮೇಲ್ ಕಳಿಸ್ಬೇಕು ಅಂದ್ಕೊಂಡಿದ್ದೀವಿ. ಡಿ ವಾಂಟ್ ಎನಿ ಆಲ್ಟರ್ನೇಟಿವ್ ಆಪ್ಷನ್ಸ್? ಎಸ್ ಕೊಡ್ತಿದ್ದೀವಿ. ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನೆಕ್ಸ್ಟ್ ಸರಿ. ಸದ್ಯಕ್ಕೆ ಇವತ್ತು ವಿ ಆರ್ ಜಸ್ಟ್ ಕನೆಕ್ಟಿಂಗ್. ಸೆಂಡ್ಸ್ ಅಲ್ಲಿ ರಿಪೋರ್ಟು ಕ್ಯಾಂಪೇನು, ಟಾರ್ಗೆಟ್ ಮತ್ತು ಎಕ್ಸ್ಕ್ಲೂಷನ್ ಲಿಸ್ಟು. ಟ್ರಿಗರ್ಡ್ ಸೆಂಟ್ ಅಲ್ಲಿ ಏನೂ ಮಾಡಲ್ಲ. ನೋಟಿಫಿಕೇಶನ್ ಸೆಟ್ಟಿಂಗ್ಸ್ ಬೇಕು ಅಂದರೆ ನಿಮ್ಮ ಇಮೇಲ್ ID ಟೈಪ್ ಮಾಡ್ಬೋದು. ಟ್ರ್ಯಾಕಿಂಗ್ ಅಂತ ಬಂದಾಗ ಎಲ್ಲ ಚೆಕ್ ಬಾಕ್ಸು ಸೆಲೆಕ್ಟ್ ಮಾಡಿ. ನಾನು ಇವತ್ತೇ ಹೇಳ್ದಂಗೆ ಇನ್ನೂ ಡೀಟೇಲ್ ಎಕ್ಸ್ಪ್ಲನೇಷನ್ ಆಗುತ್ತೆ. ಬಟ್ ಟುಡೇ ಇದು ಆದಮೇಲೆ ಕೊನೆಯಲ್ಲಿ ಇದೊಂದು ಚೆಕ್ ಮಾಡಬೇಕು. ಟೆನೆಂಟ್ ಸ್ಪೆಸಿಫಿಕ್ OAuth ಎಂಡ್ ಪಾಯಿಂಟ್ಸ್, ಇದನ್ನ ಕ್ಲಿಕ್ ಮಾಡಿ
ಮತ್ತೆ ಒಂದೆರಡು ಸ್ಕ್ರೀನ್ ಮತ್ತೆ ಬರ್ಬೋದು. ಇಲ್ಲ ಅಂದ್ರೆ ಸೇವ್ ಸೆಟ್ಟಿಂಗ್ಸ್ ಮಾಡಿ ವೆಯ್ಟ್ ಮಾಡಿ, ಪ್ಲೀಸ್ ವೆಯ್ಟ್. ಇದು ಒಂದೆರಡು ಸತಿ ಮಾಡಿದಾಗ ಗೊತ್ತಾಗುತ್ತೆ. ಸೊ ನೀವು ಯಾವ ಅಕೌಂಟ್ ಕನೆಕ್ಟ್ ಆಗಿದ್ರು ಅಲ್ಲಿಗೆ ಬರುತ್ತೆ SFMC ಟ್ರೈನಿಂಗ್. ಸ್ಕ್ರಾಲ್ ಮಾಡಿ ಅಡ್ವಾನ್ಸ್ಡ್ ಆಪ್ಷನ್ ಅಲ್ಲಿ ಮತ್ತೆ ಕ್ಲಿಕ್ ಮಾಡಿ. ಇಲ್ಲಿ ಟೆನೆಂಟ್ ಸ್ಪೆಸಿಫಿಕ್ OAuth ಎಂಡ್ ಪಾಯಿಂಟ್ಸ್ ಟಿಕ್ ಆಗಿರ್ಬೇಕು. ಟಿಕ್ ಆಗಿಲ್ಲ ಅಂದ್ರೆ ಟಿಕ್ ಮಾಡಿ. ಇನ್ನೊಂದ್ಸತಿ 2 ಸ್ಕ್ರೀನ್ ಮತ್ತೆ ಬರುತ್ತೆ. ದಟ್ ಇಸ್ ಇದು ಆಗಿಲ್ಲ ಅಂದ್ರೆ ಬರುತ್ತೆ ವೆರಿಫೈ ಮತ್ತೆ ರಿಮೋಟ್ ಸೈಟು. ಓಕೆ, ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಮುಗೀತು, ಬಟ್ ಸ್ಟಿಲ್ ಇದೊಂದು 2 ಸ್ಕ್ರೀನ್ ಮತ್ತೆ ಬರುತ್ತೆ. ಡನ್. ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟರ್ ಸೆಟಪ್ ಐ ಅಗ್ರಿ. ಈ ಸ್ಕ್ರೀನ್ ಮುಂಚೆನೂ ಬಂದಿತ್ತು, ಈಗಲೂ ಬರ್ತದೆ, ಬಿಕಾಸ್ ಆ ಚೆಕ್ ಬಾಕ್ಸ್ ಇರಲಿಲ್ಲ. ಆ ಚೆಕ್ ಬಾಕ್ಸ್ ಬೇಕು ನಮಗೆ, ಇಲ್ಲ ಅಂದ್ರೆ ಕನೆಕ್ಟರ್ ಸೆಟ್ಟಿಂಗ್ಸ್ ಕಂಪ್ಲೀಟ್ ಆಗಲ್ಲ. ಮತ್ತೆ ಕನೆಕ್ಟ್ ಟು ಮಾರ್ಕೆಟಿಂಗ್ ಕ್ಲೌಡ್, ಇಲ್ಲಾಂದ್ರೆ ಕನೆಕ್ಷನ್ ಕ್ಲೀನಾಗಿ ವರ್ಕ್ ಆಗಲ್ಲ, ಆ ಚೆಕ್ ಬಾಕ್ಸ್ ಸೆಲೆಕ್ಟ್ ಆಗಿಲ್ಲ ಅಂದ್ರೆ. ಹಾಗಾಗಿ ಮತ್ತೆ ಸ್ಟೆಪ್ಸ್ ಬರುತ್ತೆ. ಸೊ ಆಲ್ಮೋಸ್ಟ್ ಈಗ ಮುಗೀತು, ಇಟ್ಸ್ ಆಲ್ಮೋಸ್ಟ್ ಡನ್. ಲಾಸ್ಟ್ ಟೈಮ್ ಆದಂಗೆ ಮತ್ತೆ ಸೇವ್ ಸೆಟ್ಟಿಂಗ್ಸ್ ಮಾಡಬೇಕಾಗುತ್ತೆ. ಇಮೇಲ್ ಎನೇಬಲ್, ಐ ವಾಂಟ್ ಟು ಟಾರ್ಗೆಟ್ ದಿ ರಿಪೋರ್ಟ್ಸ್ ಅಂಡ್ ಕ್ಯಾಂಪೇನ್ಸ್. ಇದೇನು ಇದೆಲ್ಲ ಸೇಲ್ಸ್ಫೋರ್ಸ್ CRM ಭಾಷೆ. ವಿಲ್ ಲರ್ನ್ ಇಟ್ ಅಬೌಟ್. ಇಲ್ಲಿ ಟ್ರ್ಯಾಕಿಂಗ್ ಅಲ್ಲಿ ಏನೇನು ಬರುತ್ತೆ ಎಲ್ಲ ಚೆಕ್ ಬಾಕ್ಸು ಸದ್ಯಕ್ಕೆ ಸೆಲೆಕ್ಟ್ ಮಾಡಿ. ಆ್ಯಂಡ್ ಇಲ್ಲಿ ರೈಟ್ ಟಿಕ್ ಮಾರ್ಕ್ ಇರಬೇಕು. ಇಲ್ಲದ್ರೆ ಫಸ್ಟ್ ಸೇವ್ ಮಾಡಿ ಮತ್ತೆ ಅದನ್ನು ಸ್ಕ್ರೀನ್ ಕೊಡಿ. ಸೊ ವಿ ಆರ್ ಡನ್. ಸೊ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಮುಗೀತು. ಅಕಾರ್ಡಿಂಗ್ ಟು ದಿ ಸ್ಕ್ರೀನ್, ಈ ಕಡೆಯಿಂದ ಒಂದ್ಸತಿ ಕನೆಕ್ಟ್ ಮಾಡಿದ್ವಿ SFMCಲೇ ಫಸ್ಟ್ ಬಟನ್ ಕ್ಲಿಕ್ ಮಾಡಬೇಕು. ಸೇಲ್ಸ್ಫೋರ್ಸ್ CRM ಅಲ್ಲಿ ಕನೆಕ್ಟ್ ಮಾಡಾಯ್ತು. ಸೊ ಇದು ಡೇಟಾ ಎಕ್ಸ್ಚೇಂಜ್ಗೆ ಸಪೋರ್ಟ್ ಮಾಡುತ್ತೆ. ಲಾಸ್ಟ್ ಒಂದು ಸ್ಟೆಪ್ಪು 1-to-1 ಯೂಸರ್ ಕನೆಕ್ಟ್ ಮಾಡಬೇಕು. ಎಲ್ಲಿ ಮಾಡ್ಬೇಕು ಇದನ್ನ? ದಟ್ ಈಸ್ ಇನ್ ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್. ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡಲ್ಲಿ ಸೆಟಪ್ಗೆ ಬಂದು ಯೂಸರ್ಸ್ಗೆ ಬಂದು ನಿಮ್ಮ ಅಡ್ಮಿನ್ ಯೂಸರ್ಗೆ ಅಲ್ಲೊಂದು ಬಟನ್, ಅಲ್ಲೊಂದು ಸ್ಕ್ರೀನ್ ಕಾಣುತ್ತೆ, ತೋರಿಸ್ತೀನಿ ನಾನು. ಸೊ ದಿಸ್ ಇಸ್ ದಿ ಪರ್ಸನ್. ಯೂಸರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾಟ್ ಇಂಟಿಗ್ರೇಟೆಡ್ ಅಂತ ಇದೆ. ನೀವು ಇದನ್ನ ಮಾಡಲಿಲ್ಲ ಅಂದ್ರೆ ಇಮೇಲ್ ಕಳ್ಸೋಕ್ಕಾಗಲ್ಲ. ಸೊ ಹಂಗಾಗಿ ಒಬ್ಬರನ್ನ ನಾಟ್ ಇಂಟಿಗ್ರೇಟೆಡ್ ಇಂದ ಇಂಟಿಗ್ರೇಟ್ ಮಾಡಬೇಕು. ಆವಾಗ ಸೇಲ್ಸ್ಫೋರ್ಸ್ CRM ನೋಡ್ಕೊಳ್ಳಿ, gmail.com.com ಇದನ್ನ ಸೇವ್ ಸೆಟ್ಟಿಂಗ್. ಸೊ ಇಲ್ಲಿಗೆ ಕಂಪ್ಲೀಟ್ಲಿ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಮುಗೀತು. ಸೊ ಕಾನ್ಫಿಗರ್ ಸೆಟಪ್ ಇನ್ ಮಾರ್ಕೆಟ್ ಕ್ಲೌಡ್, ಫೈನಲೈಸ್ ದಿ ಕಾನ್ಫಿಗರೇಷನ್. ಟೆಸ್ಟ್ ಮಾಡಬೇಕಷ್ಟೇ. ಈಗ ನಾನು ಹೆಂಗ್ ಮಾಡೋದು ಟೆಸ್ಟ್ನ? ದರ್ ಆರ್ ಮಲ್ಟಿಪಲ್ ವೇಸ್, ಒಂದೊಂದೇ ತೋರಿಸ್ತೀನಿ. ಸೊ ಇಂಟಿಗ್ರೇಟೆಡ್ ಅಂತ ಬರ್ಬೋದು. ಸೊ ದರ್ ಆರ್ ಮೆನಿ ವೇಸ್ ಟು ಸಿ ಇಟ್. ಒಂದೊಂದೇ ಸ್ಟೆಪ್ ಹೇಳ್ತಾ ಬರ್ತೀನಿ. ಟೆಸ್ಟ್ ಮಾಡೋದು ಹೆಂಗೆ? ಫಸ್ಟು ಸೆಟಪ್ ಅಲ್ಲಿ ಸೇಲ್ಸ್ಫೋರ್ಸ್ ಇಂಟಿಗ್ರೇಷನ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಸಿಸ್ಟಮ್ ಯೂಸರ್ ನೇಮ್ ಇರಬೇಕು ಒಂದು. ಎರಡನೇದು ಆಡಿಯನ್ಸ್ ಬಿಲ್ಡರ್ ಕಾಂಟ್ಯಾಕ್ಟ್ ಬಿಲ್ಡರ್ಗೆ ಹೋಗಿ, ಇದು ಪಾರ್ಟ್ ಆಫ್ ಟೆಸ್ಟಿಂಗ್. ಎಕ್ಸಾಕ್ಟ್ಲಿ ಹಿಂಗೆ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ, ಇದೆಲ್ಲ ಕನ್ಸಿಡರ್ ಮಾಡಬಹುದು. ಎರಡನೇದು ಡೇಟಾ ಸೋರ್ಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಂಕ್ರೊನೈಸ್ ಮಾಡಿದ್ರೆ ಇಲ್ಲಿ ನೀವು ಯಾವ ಕಂಪ್ನಿ ತಗೊಂಡಿದ್ರು, ದಟ್ ಇಸ್ ದಿಸ್ ಕಂಪ್ನಿ DC ಟ್ರೈನಿಂಗ್ ಡೆವಿಡ್, ಇಲ್ಲಿ ನಿಮ್ಗೆ ಅದೇ ಹೆಸರು ಕಾಣಿಸ್ತಾ ಇರುತ್ತೆ. DC ಟ್ರೈನಿಂಗ್ ನೀವು ಕೊಟ್ಟಿರೋ ಕಂಪ್ನಿ ನೇಮು, ಅಥವಾ ಯಾವ ಕಂಪ್ನಿ ತಗೊಂಡಿರುತ್ತೋ ಅದು, ಮತ್ತೆ ಯಾರು ಕನೆಕ್ಟ್ ಮಾಡಿದ್ರು ಅವನ ಹೆಸರು ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಚಂದ್ರಪ್ರಸಾದ್ ರಾಜು ಯಾದವ್ gmail.com .ಪಾಡ ಡಾಟ್ ಜಾಗದಲ್ಲಿ ಇದೆಲ್ಲ ಅಂಡರ್ಸ್ಕೋರ್ ಆಗುತ್ತೆ. ಇದು ಎರಡನೇದು, ಸಿಂಕ್ ಆಗಿದೆಯಾ ಅಥವಾ ಕನೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡುತ್ತೆ. ಇದ್ರ ಜೊತೆಗೆ ಯು ಕ್ಯಾನ್ ಗೋ ಟು ಡೇಟಾ ಎಕ್ಸ್ಟೆನ್ಷನ್, ಸಿಂಕ್ರೊನೈಸ್, ಇದು ಖಾಲಿ ಇರುತ್ತೆ, ಈ ಫೋಲ್ಡರ್ ಇದೆ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಇಲ್ಲಿ ದಟ್ ಇಸ್ ಸೇಲ್ಸ್ಫೋರ್ಸ್ CRM ಅಲ್ಲಿ ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡಿ ಮಾರ್ಕೆಟಿಂಗ್ ಕ್ಲೌಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದ್ಸತಿ ಕೇಳ್ಬೋದು, ಒಂದೊಂದ್ಸತಿ ಕೇಳುತ್ತೆ, ಒಂದೊಂದ್ಸತಿ ಕೇಳಲ್ಲ. ಇದೊಂದ್ಸತಿ ಕ್ಲಿಕ್ ಮಾಡಿ, ಆಕ್ಚುಲಿ ಮುಗ್ದಿರುತ್ತೆ, ಒಂದೊಂದ್ಸತಿ ಈ ಸ್ಕ್ರೀನ್ ಬರ್ತಾ ಇದೆ. ಯಾವ ಸ್ಕ್ರೀನ್ ಬರಬೇಕು ತೋರಿಸ್ತೀನಿ. ಸೊ ಇಲ್ಲಿಗೆ ಕನೆಕ್ಷನ್ ಸಕ್ಸಸ್ಫುಲ್ ಆಗಿದೆ ಅಂತ, ಬಟ್ ಇಮೇಲ್ ಹೋಗುತ್ತಾ ಇಲ್ವಾ ಚೆಕ್ ಮಾಡ್ಬೇಕಲ್ಲ.
that we will do. So ಇಮೇಲ್ ಸೆಂಡ್ ಈ ಸ್ಕ್ರೀನ್ ಬರಬೇಕು. ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡಿ ಮಾರ್ಕೆಟಿಂಗ್ ಕ್ಲೌಡ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಮೇಲ್ ಸೆಂಡ್ ಸ್ಕ್ರೀನ್ ಬರಬೇಕು. ಬಂದರೆ ನೀವು ಕನೆಕ್ಷನ್ ಸಕ್ಸಸ್ಫುಲಿ ಆಗಿದೆ ಅಂತ. ಸರ್ ಇಮೇಲ್ ಕಳಿಸ್ಬೇಕಲ್ಲ, ಇಮೇಲ್ ಕಳಿಸೋಕ್ಕೆ ದರ್ ಆರ್ ಕಪಲ್ ಆಫ್ ಮೋರ್ ಸ್ಟೆಪ್ಸ್. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ ಇವತ್ತವರೆಗೂ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಆಸ್ ಆಫ್ ನೌ ಇದಿಷ್ಟನ್ನು ನೋಡಿದ್ರೆ ನಿಮ್ಮ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಸಕ್ಸಸ್ಫುಲಿ ಆಗಿದೆ ಅಂತ. ಇಮೇಲ್ ಸೆಂಡಿಂಗ್ ಇಸ್ ವಾಟ್ ವಿ ನೀಡ್ ಟು ಡೂ. ಸೊ ಅದಕ್ಕೆ ಒಂದು ಸಿಂಪಲ್ ಇಮೇಲ್ ಇದೆ ಚೆಕ್ ಮಾಡ್ಕೊಂಡ್ಬಿಡ್ತೀನಿ, ಒಂದು ಕಾಂಟ್ಯಾಕ್ಟ್ ಕ್ರಿಯೇಟ್ ಮಾಡ್ಬಿಟ್ಟು ಸೆಂಡ್ ಮಾಡ್ಬಿಡ್ತೀನಿ. ಸೊ ಅಲ್ಲಿ ಗೋ ಟು ಕಾಂಟೆಂಟ್ ಬಿಲ್ಡರ್, ಇಲ್ಲ ಒಂದು ಸಿಂಪಲ್ ಆಗಿ ಒಂದು ಇಮೇಲ್ ಕ್ರಿಯೇಟ್ ಮಾಡ್ಬಿಡ್ತೀನಿ. ಸೊ ಈಗ ನನ್ನ ಫೋಲ್ಡರ್ಗೆ ಬಂದು ಇಮೇಲ್ ಇದೆಯಾ ನೋಡ್ತೀನಿ. ಇಮೇಲ್ ಇದ್ರೆ ಒಂದು ಸಿಂಪಲ್ ಇಮೇಲ್ ಕ್ರಿಯೇಟ್ ಮಾಡ್ತೀನಿ. ಐ ವಿಲ್ ನಾಟ್ ಕ್ರಿಯೇಟಿಂಗ್ ಅ ಕಾಂಪ್ಲೆಕ್ಸ್. ಸೊ ವೆಲ್ಕಮ್ ಟು, ಇದೇ ಇಮೇಲ್ ತಗೋತೀನಿ. ಇದರಲ್ಲಿ ಇನ್ನೇನು ಇಲ್ಲ, ಸಿಂಪಲ್ ಆಗಿದೆ. ವೆಲ್ಕಮ್ ಟು SFMC ಟ್ರೈನಿಂಗ್ ಇದೆ. ಸೊ ಐ ಟೇಕ್ ದಿಸ್ ಇಮೇಲ್. ಈಗ ಸೇಲ್ಸ್ ಫೋರ್ಸ್ CRM ಅಲ್ಲಿ ಒಂದು ಕಾಂಟ್ಯಾಕ್ಟ್ ಕ್ರಿಯೇಟ್ ಮಾಡಿ ಟೆಸ್ಟ್ ಮಾಡಬೇಕಲ್ಲ ಇಮೇಲ್ ಸೆಂಡಿಂಗ್. ಸೊ ಫಸ್ಟ್ ನೇಮ್ ಹಾಕ್ತೀನಿ, ಲಾಸ್ಟ್ ನೇಮ್ ಹಾಕ್ತೀನಿ, ನನ್ನ ಇಮೇಲ್ ID ಹಾಕ್ತೀನಿ. ಇದೆಲ್ಲಿ ಮಾಡ್ತಾ ಇದ್ದೀನಿ ನಾನು? ಸೇಲ್ಸ್ ಫೋರ್ಸ್ CRM ಅಲ್ಲಿ ಕಾಂಟ್ಯಾಕ್ಟ್ ಸೇವ್. ಮೌಸ್ ತಗೊಳ್ಳಿ, ವೆಯ್ಟ್ ಮಾಡಿ. ಈಗ ಇಮೇಲ್ ಕಳಿಸ್ಬಿಟ್ಟು ಚೆಕ್ ಮಾಡ್ತೀನಿ ನಾನು. ದಟ್ ವಿಲ್ ಬಿ ಮೈ ಲಾಸ್ಟ್ ಸ್ಟೆಪ್. ಕ್ರಿಯೇಟ್ ಆದಮೇಲೆ ಸ್ಲೋಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ MCC ಅಂತ ನೆನ್ನೆ ಸೆಕ್ಷನ್ ಮಾಡಿದ್ದೀವಿ ಸ್ಟೆಪ್ 3 ಅಲ್ಲಿ. ಇಲ್ಲಿ ಒಂದು ಲಿಂಕ್ ಇದೆ ವಿಚ್ ಇಸ್ ಸೆಂಡ್ ಮಾರ್ಕೆಟಿಂಗ್ ಕ್ಲೌಡ್ ಇಮೇಲ್ ಅಂತ. ಕ್ಲಿಕ್ ಮಾಡ್ಬಿಟ್ಟು ಮೌಸ್ನ ತಗೊಂಡ್ಬಿಡಿ. ಇಟ್ ಟೇಕ್ಸ್ ಟೈಮ್ ಟು ಲೋಡ್. ಆ ಸ್ಕ್ರೀನ್ ಲೋಡ್ ಆದಾಗ ಇಮೇಲ್ನ ಪಿಕ್ ಮಾಡಿ ಸೆಂಡ್ ಮಾಡ್ತೀವಿ. ನಾನು ಇಮೇಲ್ ಕಳಿಸ್ತಾರೆ ಚಂದ್ರಪ್ರಸಾದ್ಗೆ SFMC ಟ್ರೈನಿಂಗ್, ಈ ನಂಬರು ಇದೆ ನೋಡ್ತಾ 27880. ಯಾವ ಇಮೇಲ್ ಬೇಕು? ಈಗ ನಿಮಗೆ ಮಾರ್ಕೆಟಿಂಗ್ ಕ್ಲೌಡಲ್ಲಿ ಕ್ರಿಯೇಟ್ ಆಗಿರೋ ಎಲ್ಲ ಇಮೇಲು ಕಾಣಿಸುತ್ತೆ. ಕಂಟೆಂಟ್ ಬಿಲ್ಡರ್ ಚಂದ್ರ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಕ್ರಾಲರ್ ರೈಟ್ ಸೈಡ್ ಇದೆ. ಸೆಂಡ್ ಕ್ಲಾಸಿಫಿಕೇಶನ್, ಇದನ್ನು ನಾನು ಇವತ್ತರೆಗೂ ಡಿಸ್ಕಸ್ ಮಾಡಿಲ್ಲ. ಐ ಡೂ ದಟ್. ಸೆಂಡ್ ಕ್ಲಾಸಿಫಿಕೇಶನ್ ಸೆಲೆಕ್ಟ್ ಮಾಡಿ, ಡಿಫಾಲ್ಟ್ ಕಮರ್ಷಿಯಲ್, ಈ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿ. ಅಲ್ಲಿಗೆ ಇದು ಇಮೇಲ್ ಹೋಗಿ ನನಗೆ ರಿಸೀವ್ ಆಗಬೇಕು. ದೆನ್ ಓನ್ಲಿ ಐ ಕ್ಯಾನ್ ಕನ್ಫರ್ಮ್ ದಟ್ ಇಟ್ ಇಸ್ ಸೆಂಡ್. ಇಟ್ ಮೈಟ್ ಟೇಕ್ 1 or 2 minutes ಆಗುತ್ತೆ ಇನಿಷಿಯಲಿ ಆಗಿರೋದ್ರಿಂದ. ಆಲ್ಮೋಸ್ಟ್ ರಿಯಲ್ ಟೈಮಲ್ಲಿ ಬರಬೇಕು. ಇದಿನ್ನೂ ಸುತ್ತಾ ಇದೆ, ತೊಂದರೆ ಇಲ್ಲ. ಸೊ ಈ ನೆಕ್ಸ್ಟ್ ಸ್ಕ್ರೀನ್ ಬರೋಕ್ಕೆ ವೇಟ್ ಮಾಡ್ತೀನಿ. ಸೊ ಈ ಸ್ಕ್ರೀನ್ ಬಂದು ಆಲ್ಮೋಸ್ಟ್ ರಿಯಲ್ ಟೈಮಲ್ಲಿ ಬರುತ್ತೆ. ಅಟೆಂಡೆನ್ಸ್ ಬಂದಿದೆ. ಪ್ರೆಸೆಂಟ್ ಅಂತ ಹಾಕ್ಬಿಟ್ಟು ನೋಡೋಣ, ಆಮೇಲೆ ಅನಾಲಿಟಿಕ್ಸ್ ಮಾಡೋಣ ಇದೆಲ್ಲ ಹೆಂಗಿದೆ. ಸೊ ನೆಕ್ಸ್ಟ್ ಕಪಲ್ ಆಫ್ ಮಿನಿಟ್ಸ್ ಅಲ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಆನ್ ಇಮೇಲ್, ಆ್ಯಂಡ್ ದಟ್ ಇಮೇಲ್ should be this one. ವೆಲ್ಕಮ್ ಟು SFMC ಟ್ರೈನಿಂಗ್ ಇದೇ ಬರಬೇಕು. ಆದರೆ ಸರ್ ಇಲ್ಲೊಂದು ಬಂದ್ಬಿಟ್ಟಿದೆಯಲ್ಲ, ಇದು ಅಟೆಂಡೆನ್ಸ್ ಇದೆ. ವೆಲ್ಕಮ್ ಟು SFMC ಟ್ರೈನಿಂಗ್ ಇದು ಬಂದಿರೋದು ನಿಮ್ಮ ಆಟೋಮೇಷನ್ ಇಂದ ಆಯ್ತಾ, ಇನ್ಯಾವುದೋ ಬಂದಿರುವ ಅಂದರೆ. ಸೊ ನೆಕ್ಸ್ಟ್ ಕಪಲ್ ಆಫ್ ಮಿನಿಟ್ಸ್ ಅಲ್ಲಿ ಬರುತ್ತೆ. ಬಂದಾಗ ಅದನ್ನು ಚೆಕ್ ಮಾಡೋಣ. ಪ್ಯಾರಲಲ್ಲಿ ಸೊ ಇಮೇಲ್ ಅಂತೂ ಕಳಿಸಿದೆ ಇದು. ಸೊ ಕಾಂಟ್ಯಾಕ್ಟ್ಸಿಗೆ ಬರ್ತೀನಿ, ಮತ್ತೆ ಕಾಂಟ್ಯಾಕ್ಟ್ ನನ್ನ ಇಮೇಲ್ ಕ್ಲಿಕ್ ಮಾಡಿ, ಎಲ್ಲ ಕ್ಲಿಕ್ ಮಾಡಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಮೇಲ್ ಸೆಂಡಲ್ಲಿ ಸೆಂಡ್ ಕ್ಯೂಡ್ ಅಂತ ಇದೆ. ಏನಿಲ್ಲ, ರಾಕೆಟ್ ಸೈನ್ಸ್ ಏನಿಲ್ಲ. ಕಾಂಟ್ಯಾಕ್ಟ್ಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀನಿ, ಚಂದ್ರಪ್ರಸಾದ್ ಮೇಲೆ ಕ್ಲಿಕ್ ಮಾಡ್ತೀನಿ, ಆ್ಯಂಡ್ ಇಮೇಲ್ ಸೆಂಡ್, ಎಡಿಟ್ ಡಿಲೀಟ್ SFMC ಟ್ರೈನಿಂಗ್ ಸೆಂಡ್ ಇಸ್ ಕ್ಯೂಡ್. ಇದೊಂದು 2 ನಿಮಿಷ ನಾನು ಹೇಳಿದಂಗೆ ಅದು ಹೋಗುತ್ತೆ, ಅದು ಅಪ್ಡೇಟ್ ಆಗುತ್ತೆ. ಸೊ ವಿತ್ ದಿಸ್ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಆಯಿತು, ಟೆಸ್ಟಿಂಗು ಆಯಿತು, ಇಮೇಲ್ ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿಗೆ ಐ ವಿಲ್ ಗಿವ್ ಅ ಪಾಸ್, ವಿಡಿಯೋನ ಸ್ಟಾಪ್ ಮಾಡ್ತೀನಿ. ನೀವು ಇದನ್ನೆಲ್ಲ ನಾಳೆ ಆರಾಮಾಗಿ ಮಾಡಿ. ಫಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ಲೋ ಇರುತ್ತೆ, ನಾನೂ ಸ್ಲೋ ಇದ್ದೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನನಗೆ ಒಂದು ಡಿ ಕ್ರಿಯೇಟ್ ಆಗಿದೆ. ಇದೆಲ್ಲ ನೀವುಗಳು ಲಾಗಿನ್ ಆಗ್ತಾರ ಟೂಲು ಡೇಟಾ ಎಕ್ಸ್ಟೆನ್ಷನ್. ಈ ಡಿ
ಇಲ್ಲಿ ಒಂದು ರೆಕಾರ್ಡ್ ಬಂದಿರುತ್ತೆ, ಅದೇ ನಾನು ಈಗ ಕಳಿಸಿದ್ನಲ್ಲ ಅದು, ಇನ್ನೊಂದು 2-3 ನಿಮಿಷದಲ್ಲಿ ನಮ್ಗೆ ಇಮೇಲ್ ಬರುತ್ತೆ. ಸೊ ದಿಸ್ ಇಸ್ ಮೈ ಇಮೇಲ್ ಅಡ್ರೆಸ್, ದಿಸ್ ಇಸ್ ಮೈ ಸಬ್ಸ್ಕ್ರೈಬರ್ಸ್ ವಿಚ್ ಇಸ್ 18 ಕ್ಯಾರೆಕ್ಟರ್ ಅಂತ. ಇವತ್ತು ಏನು ಮುಗೀತು ಅಂದರೆ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಮುಗೀತು. ಕನೆಕ್ಟ್ ಆದಮೇಲೆ ಏನು ಕತೆ ಅದನ್ನ ನೆಕ್ಸ್ಟ್ ವೀಕ್ ನೋಡೋಣ. ಸೊ ಇವತ್ತಿಗೆ ಕನೆಕ್ಟ್ ಮಾಡಿ ಮುಗಿಸಿ ಒಂದು ಇಮೇಲ್ ಕಳಿಸಿ, ಇಮೇಲ್ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ದಟ್ ಇಸ್ ವಾಟ್ ವಿಲ್ ಬಿ ಡೂಯಿಂಗ್. ಸೊ ಲೆಟ್ಸ್ ಸಿ, ನನಗೆ ಇಮೇಲ್ ಬಂತು, ಬಂದಿದೆ ಈಗ 8:28 ಅಲ್ಲಿ. ದಿಸ್ ಇಸ್ ಗುಡ್. ಸೊ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟು ಆಯಿತು, ಇಮೇಲು ಬಂತು, ಸಕ್ಸಸ್ಸು ಆಗಿದೆ. ಸೊ ಸ್ಕ್ರೀನ್ ಶೇರಿಂಗ್ನ ಸ್ಟಾಪ್ ಮಾಡ್ತೀನಿ, ಲಾಗೌಟ್ ಮಾಡ್ತಾ ಇದ್ದೀನಿ, ಎರಡನ್ನೂ ಲಾಗೌಟ್ ಮಾಡ್ತೀನಿ. ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡಿ, ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ. ಎಲ್ಲರೂ 5 ನಿಮಿಷ ಬ್ರೇಕ್ ತಗೊಂಡು ವಾಪಸ್ ರೀಜಾಯ್ನ್ ಕಾಲ್ ಎಂಡ್ ಮಾಡ್ತೀನಿ. ಬಿಕಾಸ್ ರೆಕಾರ್ಡಿಂಗ್ ಬಂದ ತಕ್ಷಣ ಐ ಕ್ಯಾನ್ ಅಪ್ಲೋಡ್ ಇದ್ದೆ. 5 ನಿಮಿಷ ಸ್ಟಾರ್ಟ್ ಮಾಡ್ತೀನಿ, ರೀಜಾಯ್ನ್.